ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಇನ್ಫೋ ಕನ್ನಡ. ಸ್ನೇಹಿತರೆ, ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇದ್ರೆ, ಗೃಹಲಕ್ಷ್ಮಿ ಹಣ ಹಾಗೂ ಅಕ್ಕಿ ಹಣ ಬರ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಲಿ ಕೊಡ್ಲೇಬೇಕು. ನೀವು ಮಾರ್ಚ್ 14ರ ಒಳಗೆ ಈ ಕೆಲಸ ತಪ್ಪದೇ ಮಾಡಲೇಬೇಕು. ಏನು ಕೆಲಸ, ಎಲ್ಲಿ, ಹೇಗೆ, ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳಿ. ಬನ್ನಿ ಸ್ನೇಹಿತರೆ, ಟಾಪಿಕ್ ಒಳಗಡೆ ಹೋಗೋಣ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಮತ್ತೊಂದು ಮಹತ್ವವಾದ ಮಾಹಿತಿ ಹೊರಬಂದಿದೆ. ಏನೆಂದರೆ, ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಅಕ್ಕಿ ಹಣ ತಗೊಳ್ಳಿಕ್ಕೆ ಆಧಾರ್ ಕಾರ್ಡ್ ಹೊರತುಪಡಿಸಿ ಯಾವುದೇ ಡಾಕ್ಯುಮೆಂಟ್ಸ್ ನೀಡಿಲ್ಲ. ಆದ ಕಾರಣ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಬ್ಯಾಂಕ್ ಅಕೌಂಟ್ಗೆ ಅಕ್ಕಿ ಹಣ ಹಾಗೂ ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತಿದ್ರು. ಆದರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮಾರ್ಚ್ 14ರ ಒಳಗೆ ಈ ಕೆಲಸ ತಪ್ಪದೇ ಮಾಡಲೇಬೇಕಾಗುತ್ತದೆ. ಏನು ಕೆಲಸ ಎಂದರೆ, ಸ್ನೇಹಿತರೆ, ನೀವು ಈಗಾಗಲೇ ಆಧಾರ್ ಕಾರ್ಡ್ ತೆಗೆದುಕೊಂಡು 10 ವರ್ಷಗಳು ಕಳೆದಿದ್ದರೆ ದಯವಿಟ್ಟು ಈಗಲೇ ಹೋಗಿ ಬಯೋಮೆಟ್ರಿಕ್ ಕೊಟ್ಟು ಮತ್ತು ನಂಬರನ್ನು ಎಲ್ಲ ಸೇರಿಸಿ ಅಪ್ಡೇಟ್ ಮಾಡಿಸಿ. ಫುಲ್ ಟೋಟಲ್ ಆಧಾರ್ ಕಾರ್ಡನ್ನು ನಿಮ್ಮ ಭಾವಚಿತ್ರ ಸಮೇತ ಅಪ್ಡೇಟ್ ಮಾಡಿ. ಯಾಕಂದರೆ 10 ವರ್ಷಗಳು ಕಳೆದಿದ್ದರೆ ಸರ್ಕಾರದಿಂದ ಬರುವ ಯಾವುದೇ ಪ್ರಯೋಜನಗಳು ಪಡೆದುಕೊಳ್ಳಲು ಆಗುವುದಿಲ್ಲ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ರದ್ದಾಗುವ ಚಾನ್ಸ್ ತುಂಬಾನೇ ಇರುತ್ತೆ. ಅದಕ್ಕಾಗಿ ಎಲ್ಲರೂ ಆಧಾರ್ ಕಾರ್ಡ್ 10 ವರ್ಷ ಆಗಿದ್ದರೆ, ಆಲ್ರೆಡಿ ತೆಗೆದುಕೊಂಡು 10 ವರ್ಷ ಕಳೆದಿದ್ದರೆ ಬೇಗ ಅಪ್ಡೇಟ್ ಮಾಡಿಸಿಕೊಳ್ಳಿ. ಎಲ್ಲೆಲ್ಲಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋದು ಎಂದರೆ, ಸ್ನೇಹಿತರೆ, ಒಂದು ಬಾಪೂಜಿ ಸೇವಾ ಕೇಂದ್ರ, ಬೆಂಗಳೂರು 1 ಇಲ್ಲ ಗ್ರಾಮ್ 1ನಲ್ಲಿ ಈ ಗ್ರಾಮ್ 1ಗಳಿಗೆ ತೆರಳಿ ರಿಜಿಸ್ಟರ್ ಫೋನ್ ನಂಬರ್ ತಗೊಂಡೋಗಿ, ಲಿಂಕ್ ಆಗಿರೋ ಫೋನ್ ನಂಬರ್ ತಗೊಂಡೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸ್ನೇಹಿತರೆ.